ಬಲಿಷ್ಠ ಭವ್ಯ ಭಾರತದ ಮನೆಗಳೇ, KJS ಕ್ರಿಶ್ ಜೀವನ್ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಲೇ 2 ಕಾರ್ಯಕ್ರಮಗಳನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು 2 ಎಪಿಸೋಡ್ಗಳಲ್ಲಿ ಕೊಟ್ಟುಬಿಟ್ಟಿದ್ದೀನಿ. ಒಂದು ಧ್ಯಾನ ಭಾರತ, ದಿವ್ಯ ಭಾರತ, ಧ್ಯಾನ ಭಾರತ, ಧನ್ಯ ಭಾರತ, ಮತ್ತೊಂದು ಆರೋಗ್ಯ ಭಾರತ, ಆನಂದ ಭಾರತ. ಇದರ ಸದುಪಯೋಗವನ್ನು ಎಲ್ಲರೂ ಪಡಿಸ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಜೀವನ ಹೇಗಿರುತ್ತೆ ಅಂತಂದರೆ ನಿಮ್ಮ ಚಿಂತನಾ ಲಹರಿ ಹೆಂಗಿರುತ್ತೆ ಹಂಗಿರುತ್ತೆ. ಹಾಗಾಗಿ ಏನು ಹೇಳ್ತಾ ಇರುತ್ತೆ ಅಂದರೆ, ಚಿಂತನ ಮಂಥನವಾಗಲಿ, ಆ ಮಂಥನದಿಂದ ಆಗಲಿ ಅಮೃತ ಸಿಂಚನ ಅಂತ. ನಮ್ಮ ಚಿಂತನೆಗಳು ಬರುತ್ತೆ ಅಂದರೆ ನಮಗೆ ವಿ ಗೆಟ್ ಲಾಟ್ ಆಫ್ ಥಾಟ್ಸ್. ಸೊ ವಾಟ್ ಎವರ್ ದ ಥಾಟ್ ಕಮ್ಸ್ ವಿ ಹ್ಯಾವ್ ಟು ಗೋ ಫಾರ್ ದಿ ಅನಾಲಿಸಿಸ್ ವೆದರ್ ದಿಸ್ ಥಾಟ್ ವಿಲ್ ಮೇಕ್ ಯು ಬೆಟರ್ ಆರ್ ಬಿಟರ್ ಅಂತ. ವಿಲ್ ದಿಸ್ ಥಾಟ್ ಮೇಕ್ ಮೈ ಲೈಫ್ ಬೆಟರ್ ಆರ್ ಬಿಟರ್ ಅಂತ ನಾವನ್ನ ನನ್ನ ಜೀವನವನ್ನು ಉತ್ತಮಗೊಳಿಸುತ್ತೋ ಇಲ್ಲ ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತೋ ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ಯೋಚನೆಗಳು ನಮಗೆ ನಮ್ಮ ಜೀವನದಲ್ಲಿ ಉನ್ನತಿಯನ್ನು ಪಡೆಯೋದಕ್ಕೆ ಸಹಾಯ ಮಾಡಿದಾಗ, ಹಾಗೆ ಇತರರ ಜೀವನದಲ್ಲೂ ಕೂಡ ಸಹಾಯ ಮಾಡಿದಾಗ ಏನು ಮಾಡ್ಬೋದು, ಅಂಥ ಚಿಂತನೆಗಳನ್ನು ನಾವು ಪರಿಗಣನೆಗೆ ತೆಗೆದುಕೋಬೋದು. ವಿ ಕ್ಯಾನ್ ಕನ್ಸಿಡರ್ ಆಲ್ ಸಚ್ ಥಾಟ್ಸ್, ಗುಡ್ ಥಾಟ್ಸ್. ಇಫ್ ಇಟ್ ಇಸ್ ಅ ಬ್ಯಾಡ್ ಥಾಟ್ ದಟ್ ಮೇಕ್ಸ್ ಯುವರ್ ಲೈಫ್ ಆಸ್ ವೆಲ್ ಆಸ್ ಅದರ್ ಲೈಫ್ ಬಿಟರ್ ಆ್ಯಂಡ್ ವರ್ಸ್ಟ್, ನೆವರ್ ಎವರ್ brood or never ever give any strength or time to such kind of thoughts ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ನಾನು ಅದಕ್ಕೂ ಕೂಡ ಒಂದು ಸಣ್ಣದಾಗಿ ಬರ್ತೀನಿ. ಏನಾಗಿದೆ, ಉತ್ತಮ ಚಿಂತನಾ ಕಾರ್ಯದಿಂದ ತೊಡಗಲಿ ನಿನ್ನ ಉಷಸ್ಸು. ಉತ್ತಮ ಚಿಂತನಾ ಕಾರ್ಯದಿಂದ ತೊಡಗಲಿ ನಿನ್ನ ಉಷಸ್ಸು, ಅದರಲ್ಲಿ ಅಡಗಿರಲಿ ಜಗತ್ತಿನ ಶ್ರೇಯಸ್ಸು, ಅದುವೇ ಮಾನವ ಕುಲದ ಯಶಸ್ಸು ಅಂತ. ಉಷಸ್ಸು ಅಂತಂದಾಗ ಏನು, ಬೆಳಗ್ಗೆ ಹೇಳ್ತಿದ್ದಂಗೆ ಏನಾಗಿರಬೇಕು ಅಂದರೆ, ನನ್ನ ಥಾಟ್ಸ್ ಶುಡ್ ಬಿ ವೆರಿ ಕ್ಲಿಯರ್, ಪವರ್ಫುಲ್ ಆ್ಯಂಡ್ ಪ್ಯೂರ್ ಆಗಿರಬೇಕು ನನ್ನ ಥಾಟ್ಸು. ಆ ರೀತಿಯಾದ ಥಾಟ್ಸ್ಗಳನ್ನು ನಾನು ಬೆಳೆಸ್ಕೊಂಡು ಬೆಳಗ್ಗೆ ಹೇಳಬೇಕು. ಹೇಳ್ತಾ ಇದ್ದಂಗೆ ಕೆಟ್ಟ ಥಾಟ್ಸನ್ನ ಇಟ್ಕೊಂಡು ಹೋಯ್ತು ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಯಾರಿಗೆ ಫಸ್ಟ್ ಕೆಡದಾಗತ್ತೆ ಅಂದರೆ ನಮಗೆ ಕೆಡದಾಗತ್ತೆ. ಆಮೇಲೆ ಬೇರೆಯವ್ರಿಗೆ ಆಗೋದು ಬಿಡೋದು ಅದು ಬೇರೆ ಪ್ರಶ್ನೆ. ಬಟ್ ನನಗೆ ಕೆಡದಾಗತ್ತೆ. ನನಗೆ ಕೆಡದಾದಾಗ ನಾನು ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯನಾ? ನಾನೇ ಚೆನ್ನಾಗಿಲ್ಲ ಅಂತಂದರೆ ಬೇರೆಯವ್ರನ್ನ ಎಲ್ಲ ಚೆನ್ನಾಗಿ ಇಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದರಲ್ಲಿ ಅಡಗಿರಲಿ ಜಗತ್ತಿನ ಶ್ರೇಯಸ್ಸು. ಜಗತ್ತಲ್ಲಿ ನೀವು ಎಲ್ಲರೂ ಸೇರಿಬಿಟ್ಟಿರ್ತೀವಲ್ವಾ. ಸೊ ಜಗತ್ತು ಚೆನ್ನಾಗಿತ್ತು ಅಂದರೆ, ಜಗತ್ತು ಶ್ರೇಯಸ್ಸನ್ನು ಪಡಿತಾ ಇದೆ ಅಂದರೆ, ಆ ಜಗತ್ತಲ್ಲಿ ಸೇರಿರುವಂಥ ನೀವು ಎಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಒಂದು ಫ್ಲೈಟಲ್ಲೋ ಒಂದು ಹಡಗಲ್ಲೋ ಹೋಗ್ತಾ ಇರ್ತೀವಿ. ಹೋಗ್ಬೇಕಾದ್ರೆ ನಮ್ಮ ಥಾಟ್ಸ್ ಹೆಂಗಿರಬೇಕು, ಈ ಹಡಗು ಚೆನ್ನಾಗಿರಲಿ, ಈ ಫ್ಲೈಟ್ ಚೆನ್ನಾಗಿರಲಿ, ಇಲ್ಲಿರೋರು ಎಲ್ಲರೂ ಸೇಫ್ ಆಗಿರಲಿ ಅಂತಂದಾಗ ಅದ್ರಲ್ಲಿ ನಾನು ಸೇಫ್ ಆಗಿರ್ತೀನಿ ಅಲ್ವಾ. ಅಯ್ಯೋ ಈ ಹಡಗು ಹೋಗ್ತಾ ಇದೆ, ಈ ಫ್ಲೈಟ್ ಹೋಗ್ತಿದೆ, ಎಲ್ಲೋ ಏನೋ ಎಡವಟ್ಟಾಯಿತು ಅಂದರೆ ನಾನು ಒಬ್ಬ ಉಳ್ಕೋಬೇಕು, ಉಳಿದವರೆಲ್ಲ ಹೋಗ್ಬಿಡ್ಬೇಕು ಅಂದ್ಕೊಂಡ್ರೆ ಆಗಲ್ಲ, ಎಲ್ಲರೂ ಹೋಗ್ಬಿಡ್ತೀವಿ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು, ಈ ರೀತಿಯಾದ ಒಂದು ಥಾಟ್ಸನ್ನು ನಾವು ಇಟ್ಕೊಂಡು ಹೋಗಬೇಕಾಗುತ್ತೆ. ವೇದ ಆಗಿರ್ಬೋದು, ಉಪನಿಷತ್ತು ಆಗಿರ್ಬೋದು, ಮಹಾಕಾವ್ಯಗಳಾದಂಥ ರಾಮಾಯಣ ಮಹಾಭಾರತ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಇವೆಲ್ಲದಲ್ಲಿ ಎಲ್ಲದೂ ಕೂಡ ಹೇಳುವಂಥದ್ದು ಏನಾಗಿದೆ, ಯು ಹ್ಯಾವ್ ಟು ಡೆವಲಪ್ ಎ ಗುಡ್ ಕ್ಯಾರೆಕ್ಟರ್ಸ್, ಕ್ವಾಲಿಟೀಸ್, personalities. How it comes? It comes only by your thought process. Whatever the thought comes into your mind, you have to analyze it, whether it is for the betterment of the my life as well as others' life. If it is not better for my life as well as others' life, never ever consider, never ever follow it in your life. ಅಂಥ ಥಾಟ್ಸ್ಗಳನ್ನು, ಬರುವಂಥ ಚಿಂತನೆಗಳನ್ನು, ಯೋಚನೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಕೂಡ ಪಾಲನೆ ಮಾಡಬಾರ್ದು. ಇವತ್ತು ಪ್ರಪಂಚ ಚೆನ್ನಾಗಿದೆ ಅಂತಂದರೆ, ನಾವು ಅನಾದಿ ಕಾಲದಿಂದ ತೆಗೆದುಕೊಂಡು ಬಂದಾಗಲೂ ಕೂಡ ನಮ್ಮ ಯಾವುದು ಸನಾತನ ಧರ್ಮದ 10,000 ವರ್ಷಗಳಿಂದ ನಮಗೆ ದಾಖಲೆಗಳು ಸಿಕ್ಕಿದೆ. ಇನ್ನೂ ಹಳೆಯದು ನಮ್ಮ ಸನಾತನ ಧರ್ಮ. ಅಲ್ಲಿಂದ ಬಂದಿರುವಂಥ ಯಾವುದೇ ಋಷಿಮುನಿಗಳಾಗಿರ್ಬೋದು, ಅಲ್ಲಿಂದ ಬಂದಿರೋಂಥ ರಾಜ ಮಹಾರಾಜರಾಗಿರ್ಬೋದು, ಅಲ್ಲಿಂದ ಬಂದಿರತಕ್ಕಂಥ ವೀರ ಕ್ಷತ್ರಿಯರಾಗಿರ್ಬೋದು, ಅಲ್ಲಿಂದ ಬಂದಿರತಕ್ಕಂಥ ಮಹಾನ್ ಕವಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ನಮಗೆ ಕೊಟ್ಟಿರುವಂಥ ಕೊಡುಗೆ ಏನು ಅಂತಂದರೆ, ಉತ್ತಮ ಚಿಂತನೆಯನ್ನು ಮಾಡುವಂತಹ ಬೇಕಾಗಿರುವಂತಹ ನಮಗೆ ಜ್ಞಾನವನ್ನು ಕೊಡ್ತಾ ಹೋದರು. ಅನೇಕ ಕಥೆಗಳ ರೂಪದಲ್ಲಿ, ನಿದರ್ಶನಗಳ ರೂಪದಲ್ಲಿ, ಕಾವ್ಯಗಳ ರೂಪದಲ್ಲಿ, ಪದ್ಯಗಳ ರೂಪದಲ್ಲಿ, ಗದ್ಯಗಳ ರೂಪದಲ್ಲಿ, ಎಲ್ಲ ರೂಪದಲ್ಲೂ ಕೂಡ ನಮಗೇನು ಮಾಡಿದ್ರು ಅವರು, ದ ಬೆಸ್ಟ್ ನಾಲೆಡ್ಜನ್ನು ನಮಗೆ ಕೊಡ್ತಾ ಹೋದರು. ವಿ ಹ್ಯಾವ್ ಟು ಟೇಕ್ ದ ಬೆಸ್ಟ್ ನಾಲೆಡ್ಜ್, ಥಿಂಕ್ ದ ಬೆಟರ್ ಥಿಂಗ್ಸ್ ಆ್ಯಂಡ್ ಡೂ ದ ಬೆಟರ್ ಥಿಂಗ್ಸ್ ಟು ದ ವರ್ಲ್ಡ್. ಹಾಗಾಗಿ ನಾನು ಹೇಳ್ಕೊಳ್ತೀನಿ ಅಂದರೆ, ಯಾವತ್ತೂ ಅಷ್ಟೇ ನಾವು ಏನಾಗಿರ್ಬೇಕು, ವಿ ಶುಡ್ ಬಿ ಬೆಟರ್ ನಾಟ್ ಬಿಟರ್ ಅಂತ ಹೇಳ್ತಾ ಇರ್ತೇನೆ. ಬಿ ಬೆಟರ್ ನಾಟ್ ಬಿಟರ್. ಪ್ರಪಂಚಕ್ಕೆ ನಾನು ಹೆಂಗಾಗಬೇಕು ಅಂತಂದರೆ, ಪ್ರಪಂಚದಲ್ಲಿ ನಾನು ಇದ್ದೀನಿ ಅಂತಂದರೆ, ಈಚ್ ಆ್ಯಂಡ್ ಎವ್ರಿ ಡೇ ದ ವರ್ಲ್ಡ್ ಹ್ಯಾಸ್ ಟು ಗೆಟ್ ಬೆಟರ್ ಥಿಂಗ್ಸ್ ಫ್ರಮ್ ಮೀ, ನಾಟ್ ದ ಬಿಟರ್ ಥಿಂಗ್ಸ್ ಫ್ರಮ್ ಮೀ. ನನ್ನಿಂದ ಯಾವುದೇ ರೀತಿಯಾದಂಥ
ಅಳಿದು ಹೋಗುವಂಥ ಬಿಟ್ಟರ್ ಥಿಂಗ್ಸನ್ನು ಪ್ರಪಂಚ ಪಡಿಬಾರ್ದು. ಯಾವತ್ತಿದ್ರೂ ಬೆಟರ್ ಥಿಂಗ್ಸನ್ನೇ ಪ್ರಪಂಚ ಪಡಿತಾ ಹೋಗಬೇಕು. ಹಾಗಾಗಿ ಪ್ರತಿದಿನ ವಿ ಹ್ಯಾವ್ ಟು ರಿಫೈನ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಯಾವ ರೀತಿಲಿ ಅಂತಂದರೆ ನಮ್ಮನ್ನು ನಾವು ರಿಫೈನ್ ಮಾಡ್ಕೊಳ್ತಾ ಹೋಗಬೇಕು, ನಮ್ಮನ್ನು ನಾವು ಸರಿಪಡಿಸ್ಕೊಳ್ತಾ ಹೋಗ್ತಾ ಇರಬೇಕು. ನಾವು ಸರಿ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ನನ್ನ ಜೀವನ ಸರಿ ಹೋಗ್ತಾ ಹೋಗುತ್ತೆ. ನನ್ನ ಜೀವನ ಸರಿ ಹೋಯಿತು ಅಂತಂತಂದರೆ ನನ್ನ ವಾತಾವರಣ ಚೆನ್ನಾಗಾಗ್ತಾ ಹೋಗುತ್ತೆ. ನನ್ನ ವಾತಾವರಣ ಚೆನ್ನಾಗಾಯ್ತು ಅಂತಂತಂದರೆ ನನ್ನ ಸಮಾಜ ಚೆನ್ನಾಗಾಗುತ್ತೆ. ನನ್ನ ಸಮಾಜ ಚೆನ್ನಾಗಾಯಿತು ಅಂತಂದರೆ ನನ್ನ ರಾಜ್ಯ ಚೆನ್ನಾಗಿರುತ್ತೆ. ನನ್ನ ರಾಜ್ಯ ಚೆನ್ನಾಗಿತ್ತು ಅಂತಂದರೆ ನನ್ನ ದೇಶ ಚೆನ್ನಾಗಿರುತ್ತೆ. ನನ್ನ ದೇಶ ಚೆನ್ನಾಗಿತ್ತು ಅಂತಂದರೆ ಇಡೀ ಪ್ರಪಂಚವೇ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಸೊ ಬಿ ಬೆಟರ್ ನಾಟ್ ಬಿಟರ್. ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ, ಜೊತೆಗೆ ಉತ್ತಮ ಚಿಂತನೆಗಳನ್ನು ಕೊಡಲಿ. ಆ ಉತ್ತಮ ಚಿಂತನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಬರಮಾಡ್ಕೊಳ್ಳೋಣ. ಲೆಟ್ ಅಸ್ ಹ್ಯಾವ್ ಎ ಗುಡ್ ಥಾಟ್ಸ್ ಫಾರ್ ಎ ಬ್ಯೂಟಿಫುಲ್, ಬೆಟರ್, ಬಿಗ್ಗರ್ ಆ್ಯಂಡ್ ಬೆಸ್ಟ್ ಲೈಫ್. ನಮಸ್ತೆ, ಜೈ ಹಿಂದ್.